ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಬೇಕ್. ಇವತ್ತಿನ ರೆಸಿಪಿ ಸೇಮಿಯಾ ಉಪ್ಮಾ. ಇದನ್ನು ವರ್ಮಸಿಲಿ ಉಪ್ಮಾ ಅಂತಲೂ ಕರೀತಾರೆ. ಇದನ್ನ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಫಸ್ಟಿಗೆ ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಆನಿಯನ್, ಮೆಣಸಿನ್ಕಾಯಿ, 2 ಥರದ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಆ್ಯಂಡ್ ಗ್ರೀನ್ ಚಿಲ್ಲಿ, ಹಳದಿ ಪೌಡರ್, ಸಾಲ್ಟ್, ಸೇಮಿಯಾ, ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಮತ್ತು ಆಯಿಲು, ನೀರು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಫಸ್ಟಿಗೆ ಸೇಮಿಯಾನ ಸ್ವಲ್ಪ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿನೇ ರೋಸ್ಟ್ ಮಾಡಬೇಕು. ಇಲ್ಲ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪಾತ್ರೆ ಗ್ಯಾಸ್ ಸ್ಟವ್ ಮೇಲಿಟ್ಟು ಆನ್ ಮಾಡಿ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿದ್ದೀನಿ ನಾನು ಆ್ಯಕ್ಚುಲಿ. ಆಮೇಲೆ ಆಯಿಲ್ ಕಾದ್ಮೇಲೆ ಜೀರಾ, ಮಸ್ಟರ್ಡ್, ಚನಾ ದಾಲ್, ಉರದ್ ದಾಲ್, ಅದೇ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋ. ಇವಾಗ ಒಗ್ಗರಣೆ ಕೊಡುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಆಮೇಲೆ ಅದಕ್ಕೆ ಕರಿ ಲೀವ್ಸ್ ಹಾಕ್ಕೊಳ್ಬೇಕು. ಒಂದು 5ರಿಂದ 6 ಕರಿ ಲೀವ್ಸ್ ಹಾಕ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮುಂಚೆನೇ, ಅದನ್ನು ಹಾಕ್ಕೊಂಡು ಸ್ವಲ್ಪ ಜಿಂಜರ್ನ ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಹೆರ್ಜಿದ್ದೀನಿ. ಅದಾದಮೇಲೆ ಆನಿಯನ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ವೆಜಿಟೇಬಲ್ಸ್ ಯಾವ್ದು ಬೇಕಾದ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಅದು ಬೇಗ ಬೇಯುತ್ತೆ, ತಿನ್ನುವಾಗ ಹಾರ್ಡ್ ಅನಿಸಲ್ಲ, ಅದಕ್ಕೋಸ್ಕರ. ಆಮೇಲೆ ಒಂದು ಸ್ಮಾಲ್ ಸ್ಪೂನಷ್ಟು ಒಂದು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು. ಟರ್ಮರಿಕ್ ಪೌಡರ್ ಹಾಕ್ಕೊಳ್ಬೇಕು, ಎಲ್ಲೋ ಕಲರ್ ಚೆನ್ನಾಗಿರುತ್ತೆ. ಬೇಡ ಅಂದರೆ ಬಿಡ್ಬೋದು, ಟರ್ಮರಿಕ್ ಪೌಡರ್ ಈಸ್ ಆಪ್ಷನಲ್, ಓಕೆ. ಆಮೇಲೆ ಒಂದು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ, ಅದು ಸ್ಮಾಲ್ ಒಂದು ಟೊಮ್ಯಾಟೊ. ಅದು ಹಾಕಾದ್ಮೇಲೆ ಸ್ವಲ್ಪ ಜಾಗ್ರಿ, ಪಾತ್ರೆ ಮುಚ್ಚಿ ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು, ಸೊ ದ್ಯಾಟ್ ಅದು ವೆಜಿಟೇಬಲ್ಸ್ ಏನು ಹಾಕಿದ್ವಲ್ಲ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈವನ್ ಟೊಮ್ಯಾಟೊ, ಆನಿಯನ್, ಬೀನ್ಸ್, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದು ಆದಮೇಲೆ ಇದಕ್ಕೆ ನಾನು 1 ಗ್ಲಾಸ್ ಸೇಮಿಯಾ ತೊಗೊಂಡಿದ್ದೀನಿ, ಓಕೆ. ಇಲ್ಲಿ ನಾನು 2 ಗ್ಲಾಸ್ ಆಫ್ ವಾಟರ್ ಹಾಕಬೇಕು. ಅದನ್ನು ಕ್ಲೋಸ್ ಮಾಡಿ ಅದು ಕುದಿಯೋವರೆಗೂ ಮುಚ್ಚಿಡಿ ಈ ಪಾತ್ರೆನ. ಅದು ನೀರು ಕುದೀತಾ ಇದೆ ಅಂದಮೇಲೆ ನಾವೇನು ಸೇಮಿಯಾನ ಹುರಿದಿಟ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದನ್ನು ಹಾಕಬೇಕು. ಸ್ಲೋ ಆಗಿ ಹಾಕಬೇಕಾದಷ್ಟು, ಓಕೆ. ಒಮ್ಮೆ ಎಲ್ಲ ತೊಗೊಂಡು ಸುರಬಾರ್ದು. ಸೊ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಅದನ್ನು ಪಾತ್ರೆನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ 3 to 4 ಮಿನಿಟ್ಸ್ ಹಾಗೆ ಬೇಯಿಸಿ. ಮತ್ತೆ ತೆಗೆದು ನೋಡಿ ಪಾತ್ರೆನ, ಅದರಲ್ಲಿ ಇನ್ನೂ ಸ್ವಲ್ಪ ವಾಟ್ರಿ ಇದ್ದರೆ ಮತ್ತೆ ಪಾತ್ರೆ ಮುಚ್ಚಿಬಿಟ್ಟು 2 ಮಿನಿಟ್ಸ್ ಇಡಿ. ಆಮೇಲೆ ತೆಗೆದು ಈ ಟೈಪ್ ಕನ್ಸಿಸ್ಟೆನ್ಸಿ ಬರಬೇಕು, ಓಕೆ. ಅದಾದಮೇಲೆ ಕೊರಿಯಂಡರ್ ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ಬೋದು, ಓಕೆ. ಇದನ್ನು ಐದರ್ ಬ್ರೇಕ್ಫಾಸ್ಟ್ ಆದರೂ ತಿನ್ಬೋದು, ಸ್ನ್ಯಾಕ್ಸ್ ಆದರೂ ತಿನ್ಬೋದು. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.